ಹಾಯ್ ಹೆಲೋ ನಮಸ್ತೆ. ತುಂಬ ದಿವಸದಿಂದ ನಾನು ಏನಾದರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಯಾವ ಥರ ಕಂಟೆಂಟ್ಸ್ ಹಾಕಬೇಕು ಏನು ಗೊತ್ತಾಗ್ತಿರ್ಲಿಲ್ಲ. ಅಂತೂ ಇಂತೂ ಡಿಸೈಡ್ ಮಾಡಿ ಮೊನ್ನೆ ನಾವು ದಾಂಡೇಲಿ ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಆ ವಿಡಿಯೋ ಮಾಡೋಣ ಅಂತಲೇ ಡಿಸೈಡ್ ಮಾಡಿ ಇದ್ದಿದ್ದು ವೀಡಿಯೋಸ್ನೆಲ್ಲ ಕ್ರಾಪ್ ಮಾಡಿ ಒಂದೇ ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಅಂತೂ ಇಂತೂ ದಾಂಡೇಲಿ ರಿವರ್ ರಾಫ್ಟಿಂಗ್ ಮಾಡಬೇಕಂತ ಬಂದಿದ್ದಾಯಿತು. ಇಲ್ಲಿ ಬರೋಕ್ಕೂ ಮುಂಚೆ ಏನೇನು ಸರ್ಕಸ್ ಆಗಿದೆ ಅಂತ ದೊಡ್ಡ ಕಥೆನೇ ಇದೆ. ಸೊ ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇದರಲ್ಲೇ ಆ ಸ್ಟೋರಿ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಫೈನಲಿ ನಾವು ಇವಾಗ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ಆನ್ ದ ವೇ ಸಖತ್ತಾಗಿ ಎಂಜಾಯ್ ಮಾಡ್ಕೊತಾ ಇದ್ದೀವಿ. ಮಕ್ಕಳನ್ನ ನಾನು ಬಿಟ್ಟು ನಾನು ನನ್ನ ಅಕ್ಕನ ಮಗಳು ಸೊ 3 ಜನ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಯಾಕೆ ಬಿಟ್ಟು ಹೋಗ್ತಾ ಇದ್ದೀನಿ, ನಾವು 3 ಜನ ಯಾಕೆ ಇಷ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ, ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಅದು ಇನ್ನೊಂದು ಸ್ಟೋರಿ ಹೇಳ್ತಾ ಬರ್ತೀನಿ. ಸೊ ಸೂಪರಾಗಿ ಎಂಜಾಯ್ ಅಂತೂ ಮಾಡಿದ್ವಿ. ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ದಾಂಡೇಲಿಗಂತೂ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಅಲ್ಲಿ ಒಂದು ಇನ್ನೊಂದು ಮಜಾ ಟ್ವಿಸ್ಟ್. ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಒಂದು ಹಾಫ್ ಆನ್ ಅವರ್ ಆದರೂ ನಾವು ರಾಫ್ಟಿಂಗಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ತಿದ್ದಾರೆ 1 ಕಿಲೋಮೀಟ್ರದ್ದು ಅಷ್ಟೇ ಆಗುತ್ತೆ, 15 ಮಿನಿಟ್ಸ್ದು ಮತ್ತು 15 ಕಿಲೋಮೀಟರ್ಸ್ದು 5 ಕಿಲೋಮೀಟರ್ಸ್ದೆಲ್ಲ ಆಗಲ್ಲ ಅಂತ ಹೇಳಿದ್ರು. ನಾವು ನಾವು ಆಲ್ರೆಡಿ 2 ಸತಿ ಬಂದು ಹೋಗಿದ್ದೀವಿ ರಾಫ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ. ನಮಗೆ 1 ಕಿಲೋಮೀಟ್ರದ್ದಾದರೆ ಬೇಡ, ನಮಗೆ 5 ಕಿಲೋಮೀಟರ್ಸ್ದೇ ಬೇಕು. ಅಟ್ಲೀಸ್ಟ್ 25 ಮಿನಿಟ್ಸ್ ಆದರೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹಾಗಂತ ಕೇಳ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು ಹಂಗಿದ್ರೆ ನಾನು ವಿಚಾರಿಸ್ಬೇಕು, ಅದಕ್ಕೆ ಯಾರಾದರೂ ಜನ ಸಿಗ್ತಾರ ನೋಡಬೇಕು. ನಾವು ಹೋಗಿದ್ದು ಬೇರೆ, ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ಅಂತ ಹೇಳಿದ್ನಲ್ಲ. ಸೊ 3 ಜನ ಹೋಗಿದ್ದಿದ್ದು. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೆ ಆಗಲ್ಲ ಅನ್ನೋ ಥರ ಆಗೋಯ್ತು. ಆಮೇಲೆ ನನ್ನ ಮನೆಯಿಂದನೇ ಡಬ್ಬಿ ಕಟ್ಕೊಂಡು ಹೋಗಿದ್ದೆ. ನಾವು ಹೋಗೋ ಹೊಸಲ್ಲಿ ಎಷ್ಟೊಂದು 12:30 ಆಗಿತ್ತು. ಸೊ ಮನೆಯಿಂದನೇ ದೋಸೆ, ವೆಜಿಟೇಬಲ್ ಸಾಗು ಎಲ್ಲ ಮನೇಲೇ ರೆಡಿ ಮಾಡಿದ್ದೆ ನಾನು. ಆ್ಯಕ್ಚುಲಿ ದಾಂಡೇಲಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲಲ್ಲ, ಸಡನ್ ಪ್ಲ್ಯಾನ್ ಆಯಿತು. ಸೊ ಅದೆಲ್ಲ ಡಬ್ಬಿ ತೊಗೊಂಡೋದೆ. ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು. ಸರ್ ಆಯ್ತು ಏನು ಮಾಡೋಣ, ನಾವು ಅವರು ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ, 1 ಅವರ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸರಿ ನಾವು ತಂದಿರೋದನ್ನೆಲ್ಲ ತೊಗೊಂಡೋಗಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಕಾಲ್ ಮಾಡಿದ್ರು. ಈ ಥರ ಬನ್ನಿ ಆಯಿತು, ನಾನು ಮಾತಾಡಿದ್ದೀನಿ, ಆಯಿತು 15 ಮಿನಿಟ್ಸ್ದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ಕರ್ಕೊಂಡು ಹೋಗೋದಕ್ಕೆ ಒಂದು ಕಡೆ ಡ್ಯಾಮ್ ನೋಡ್ಕೊಂಡು ಬಂದುಬಿಡಿ, ಇನ್ನೂ ಟೈಮ್ ಇದೆ, 2:30ಗೆ ಸ್ಟಾರ್ಟ್ ಆಗುತ್ತೆ, ಡ್ಯಾಮ್ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಡ್ಯಾಮನ್ನು ನೋಡ್ಕೊಂಡ್ವಿ. ನಮ್ಗೆ ಅಲ್ಲಿನೂ ಟೆನ್ಷನ್ನು, ಅಯ್ಯೋ ಇವಾಗಲೂ ನಾವೇನೋ ನೋಡೋಕ್ಕೆ ಬಂದಿದ್ದೀವಿ, ಏನೋ ಮಾಡ್ತಾ ಇದ್ದೀವಲ್ವಪ್ಪ. ಸೊ ಆಯಿತು ಬಾ ಡ್ಯಾಮ್ ಆದರೂ ನೋಡೋಣ, ಆಮೇಲೆ ರಾಫ್ಟಿಂಗ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಡ್ಯಾಮ್ನನ್ನು ನೋಡಿ ಮುಗಿಸ್ಕೊಂಡ್ವಿ. ಸೊ ಅದರದ್ದು ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಡ್ಯಾಮ್ ಏನೋ ತುಂಬ ಚೆನ್ನಾಗಿ ನೋಡಿದ್ವಿ. ಬಟ್ ಡ್ಯಾಮ್ ನೋಡೋಕ್ಕಿಂತ ಮುಂಚೆ ನಮ್ಮನ್ನು ಕರ್ಕೊಂಡು ಹೋಗ್ತಾರಲ್ಲ, ಅವ್ರ ಹೆಸರು ಮಲ್ಲಿಕ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಗೊತ್ತಿರಲಿಲ್ಲ ನಾವು ಇಬ್ಬರು ಲೇಡೀಸು ಒಬ್ಬರು ಜೆಂಟ್ಸ್ ಬಂದಿರೋದು ಅಂತ. ನೋಡ್ತಾನೆ, ಅಯ್ಯೋ ಇದೇನು ಸರ್, ನಾನು ಬರೀ 3 ಜನ ಜೆಂಟ್ಸ್ ಬಂದಿದ್ದಾರೆ ಅಂತ ಅಂದ್ಕೊಂಬಿಟ್ಟೆ, ನೀವು ನೋಡಿದ್ರೆ ಲೇಡೀಸ್ ಇಬ್ಬರಿದ್ದೀರಾ, ಆಗೋದೇ ಇಲ್ಲ ಸರ್, ರಿವರ್ ರಾಫ್ಟಿಂಗ್ ಖಂಡಿತ ಕಷ್ಟ ಇದೆ, ಮಾಡೋಕ್ಕಾಗಲ್ಲ ಲೇಡೀಸ್ ಇದ್ದರೆ, ಅಯ್ಯೋ ಅಂತೇಳ್ಬಿಟ್ಟು ಹೇಳಿದ್ರು. ನಮಗೂ ರಿವರ್ ರಾಫ್ಟಿಂಗು ಸಂಬಂಧನೇ ಇಲ್ಲ, ಅದಾಗದೇ ಇಲ್ಲ ಅಂತ ಅಂದ್ಕೊಂಡು ಸರಿ ಇದನ್ನು ಮುಗಿಸ್ಕೊಂಡು ಆಮೇಲೆ ಸರ್ ಆಯ್ತು ನೋಡೋಣ, ಮಾತಾಡಿ ನೋಡೋಣ. ನಾನು ಸಾಂಗೆಲ್ಲ ಹೇಳ್ತಿದ್ದೆ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಕೊಂಡು. ಸೊ ಹೆಂಗೋ ಮುಗಿಸ್ಕೊಂಡು ಆಯಿತು. ಆಮೇಲೆ ಇಲ್ಲಿ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ, ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ವೀಡಿಯೋಸ್ ಎಲ್ಲ ಮಾಡಿ ಸರಿ ಆಯಿತು, ಲಾಸ್ಟ್ ಚಾನ್ಸ್ ಒಂದು ಸರಿ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಆಮೇಲೆ ಹೋಗಿ ಮಾತಾಡಿದ್ವಿ ಅವ್ರ ಹತ್ರ. ಸರ್ ಇಲ್ಲ ನೋಡಿ ಖಂಡಿತ ಬೇಕೇ ಬೇಕು, ಟ್ರೈ ಮಾಡಿ. ಅದೇ ಥರ ಅಡ್ಜಸ್ಟು ಆಯಿತು. ಒಂದು 6 ಮೆಂಬರ್ಸ್ ಬೇರೆ ಜನನೂ ಇದ್ದರು, 6 ಅಲ್ಲ 5 ಮೆಂಬರ್ಸ್ ಬೇರೆ ಜನ ಇದ್ದರು. ಸೊ ಅವ್ರ ಜೊತೆ ಫೈನಲಿ ರಾಫ್ಟಿಂಗ್ ಅಂತೂ ಹೋದ್ವಿ. ಅದಾದ ಎಕ್ಸ್ಪೀರಿಯೆನ್ಸ್ ನಾನು ವೀಡಿಯೋ ಜೊತೆಗೆ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಫೈನಲಿ ಕುತ್ಕೊಂಡ್ವಿ, ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿಕೊಟ್ರು ರೈಟ್ ಹೋಗೋದು, ಲೆಫ್ಟ್ ಹೋಗೋದು, ಟರ್ನಿಂಗ್ ತೊಗೊಳ್ಳೋದು, ಅಂದರೆ ಚಕ್ ಅಂತ ಕುತ್ಕೊಳ್ಬೇಕು, ಎದೊಳೋದು, ಚಾಚು ತಪ್ಪದೆ ಅವ್ರು ಹೇಳೋದು ಎಲ್ಲನೂ ಮಾಡಿದ್ವಿ. ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ಮೆಂಟ್ ಆಗು. चलो खड़े रहो सब लोग, यहाँ पे हाई करो, चलो 1 by 1 जंप करना है सबको, चलो फास्ट. ಅವ್ರು ಹೇಳಿದ ತಕ್ಷಣ ನಿಂತ್ಕೊಂಡ್ವಿ. ಜಂಪ್ ಹಾಕೋ ಅಂದಿದ ತಕ್ಷಣ ಜಂಪ್ ಹಾಕೋದಕ್ಕೂ ಎಲ್ಲರೂ ಒಬ್ಬೊಬ್ಬರೇ ಜಂಪ್ ಹಾಕ್ತಿದ್ರು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸೊ ನಾನಂತೂ ಒದ್ದಾಡಿದ್ದೀನಿ, ಆ ಕಡೆ ಜಂಪ್ ಹಾಕೋದಾ ಈ ಕಡೆ ಜಂಪ್ ಹಾಕೋದಾ ಅಂತ. ಎಲ್ಲ ರಪ್ 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 ಅಂತ ಬೀಳ್ತಾ ಇದ್ದಾರೆ. ಅವ್ರು ಹೇಳಿದ ತಕ್ಷಣ ಆ್ಯಕ್ಚುಲಿ ತುಂಬ ಅಯ್ಯೋ ನಿಜ ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರಾ ಅಂತ ಅನ್ನಿಸ್ತು.
ಸೊ ಫೈನಲಿ ನಾನು ಆ ಕಡೆ ಈ ಕಡೆ ನೋಡಿ ಅಂತೂ ಇಂತೂ ಜಂಪ್ ಹಾಕ್ಬಿಟ್ಟೆ. ಸಿಕ್ಕಾಪಟ್ಟೆ ಕೋಲ್ಡಾಗಿತ್ತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಯಾರಾದರೂ ಇನ್ ಕೇಸ್ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ನಮಗೆ ನೀರ್ದು ಭಯ ಹೋಗೋದಕ್ಕೆ ನೀರಲ್ಲೆಲ್ಲ ಆಟ ಆಡ್ಸಿದ್ರು. ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಮತ್ತು ಅವರು ಫೋಟೋ ಹಿಡಿತಾರೆ ಅಂದಿದ ತಕ್ಷಣ ನಮ್ಮ ಮುಖ ಕವರ್ ಆಗದಿರೋ ಬೇರೆಯವ್ರ ಕಡೆಯಿಂದ ನಮ್ಮ ಮುಖ ಕಾಣಿಸೋ ಥರ ಪೋಸ್ಗಳು ಕೊಡೋದು. ಸೊ ಭಯದಲ್ಲೇ ಅದು ಪೋಸ್ ಕೊಡೋದು ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಓವರಾಲ್ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. चलो stop और get down. Get back. Hi guys. Hi bro. ಸೊ ಅಲ್ಲಿ ಒಂದು ಕಡೆ ಏನಾಯಿತು ಅಂತ ಹೇಳಿದ್ರೆ ನೀರು ಫ್ಲೋ ಏನೋ ಚೆನ್ನಾಗಿತ್ತು. ಫ್ಲೋ ಅಲ್ಲಿ ಚೆನ್ನಾಗಿ ಸೈ ಅಂತ ಬಂದುಬಿಟ್ರಿ. ಆಮೇಲೆ ಅದು ಫ್ಲೋ ಕಡೆಗೆ ಅದು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಮತ್ತೆ ನಿಂತಿರೋ ನೀರು ಕಡೆನೇ ಹೋಗಿ ನಮ್ಮದು ಬೋಟ್ ನಿಂತ್ಕೊಂಡು ಬಿಡ್ತಾಯಿತ್ತು. ಸೊ ಮುಂದೆ ವೆಯ್ಟ್ ಹಾಕಿ ನೀರು ಫ್ಲೋ ಕಡೆ ಹೋಗೋ ಥರ ತುಂಬ ಪ್ರಯತ್ನ ಪಟ್ಟು ಆಮೇಲೆ ನಮ್ಮದು ಬೋಟ್ ಚೆನ್ನಾಗಿ ಮೂವ್ ಆಯಿತು. ಫೈನಲಿ ನಾವು ಇಳಿಯೋ ಜಾಗ ಬಂತು. ನಿಂತ್ಕೊಳ್ಳಿ ಫೋಟೋ ಹಿಡಿತೀವಿ ಅಂತ ಹೇಳಿದ್ರು. ಸೊ ನಾವು ಫೋಟೋಗೆಲ್ಲ ನಿಂತ್ಕೊಂಡು ಪೋಸ್ ಕೊಡ್ತಾ ಇದ್ರೆ ಅವ್ರು ಒಂದೇ ಸರಿ ಎಳೆದ್ಬಿಟ್ರು. ಸೊ ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಇದು ಒಂಥರ ಮಜಾ ಚೆನ್ನಾಗಿ ಬಂತು ಈ ವಿಡಿಯೋ. ಪದೇ ನೋಡಿ ಸಿಕ್ಕಾಪಟ್ಟೆ ನಗದು ಸಾಕಾಗಿ ಹೋಗಿದೆ ಈ ವಿಡಿಯೋ ಅಂತೂ ನೋಡಿ. ತುಂಬ ಖುಷಿ ಆಯಿತು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನೀವು ಸಹ ಎಕ್ಸ್ಪೀರಿಯೆನ್ಸ್ ಮಾಡಿ, ಮಜಾ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.